ಕನ್ನಡ ಜಿಲ್ಲೆ ಅಂಕೋಲಾದ ಶಿರೂರು ಸಮೀಪ ಏನು ಗುಡ್ಡ ಕುಸಿತವಾಗಿತ್ತು, ಈಗ ಅಲ್ಲಿ ಇನ್ನೊಂದು ಆತಂಕ ಶುರುವಾಗಿದೆ. ಅದರ ಪಕ್ಕದಲ್ಲೇ ಮತ್ತೊಂದು ಗುಡ್ಡ ಯಾವುದೇ ಕ್ಷಣದಲ್ಲೂ ಕುಸಿಯುವ ಸಾಧ್ಯತೆ ಇದೆ. ಸದ್ಯಕ್ಕೆ 200 ಮೀಟರ್ ಕುಸಿದಿದೆಯಂತೆ ಗುಡ್ಡ ಬಿರುಕು ಬಿಟ್ಟು. ಕುಸಿದ ಗುಡ್ಡದ ಪಕ್ಕದಲ್ಲೇ ಸುಮಾರು 90 ಮೀಟರ್ಗಳಷ್ಟು ಬಿರುಕು ಬಿಟ್ಟಿದೆ. ಕ್ಷಣದಿಂದ ಕ್ಷಣಕ್ಕೆ ಬಿರುಕಿನ ಪ್ರಮಾಣ ಜಾಸ್ತಿ ಆಗ್ತಿದೆ. ಈಗ ಬೇರೆ ಮಳೆ ಬರ್ತಾ ಇದೆ, ಹಾಗಾಗಿ ಆ ಗುಡ್ಡವೂ ಕುಸಿಬಹುದು ಅಂತಕ್ಕಂಥ ಆತಂಕ ಶುರುವಾಗಿದೆ. ಈಗೇನು ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆಯಲ್ಲ, ಮಣ್ಣು ತೆಗೆಯೋ ಕೆಲಸ, ಅದರ ಪಕ್ಕದ್ದೇ ಇನ್ನೊಂದು ಗುಡ್ಡ. ಇವರು ಈ ಕಡೆಯಿಂದ ಮಣ್ಣು ತೆಕ್ಕೊಂಡು ಬಂದು ಆ ಗುಡ್ಡ ಕುಸಿದ್ಬಿಟ್ರೆ ಮತ್ತೆ ರೋಡ್ ಬ್ಲಾಕ್, ಮತ್ತೆ ನದಿಗೆ ಮಣ್ಣು ಹೋಗುತ್ತೆ. ಅಲ್ಲೇ ಪಕ್ಕದಲ್ಲಿ ಒಂದ್ರ ಪಕ್ಕ ಇರತಕ್ಕಂಥ ಗುಡ್ಡದ ಪರಿಸ್ಥಿತಿ. ಶಿರೂರು ಬಳಿಯ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಚಾಲೆಂಜ್ಗಳು ಈಗ ಎದುರಾಗಿರುವಂಥದ್ದು. ಅದೇ ರೀತಿಯ ಪ್ರಕೃತಿಯ ಮುನಿಸು ಯಾವ ಮಟ್ಟಿಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಕಡೆ ನಿನ್ನೆ ಕುಸಿದು ಬಿದ್ದಂಥ ಗುಡ್ಡದ ಒಂದು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಮತ್ತೊಂದು ಕಡೆ ನೋಡ್ಬೋದು, ಇಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಗುಡ್ಡ ಬಿರುಕು ಬೀಳ್ತಾ ಇದೆ. ಅಂದರೆ ಗುಡ್ಡ ಇದು ಕೂಡ ಕುಸಿದು ಬೀಳುವಂತಹ ಸಾಧ್ಯತೆಗಳು ಎದುರಾಗಿರುವಂಥದ್ದು. ಬೆಳಗ್ಗೆ ಕೇವಲ ಒಂದು ಬಿರುಕು ಬಿಟ್ಟಿತ್ತು, ಈಗ ಮಣ್ಣಿನ ಪ್ರಮಾಣ ಜಾಸ್ತಿ ಆಗ್ತಿದೆ, ಮಣ್ಣು ಕುಸಿದು ಬೀಳುವಂಥ ಸಾಧ್ಯತೆ ಇದೆ. ಅಲ್ಲಿ ನೋಡ್ಬೋದು ನೀವು ಡಿಸ್ಟೆನ್ಸನ್ನು, ಮಣ್ಣು ಯಾವ ರೀತಿಯಾಗಿ ಗುಡ್ಡದಿಂದ ಹೊರ ಬರ್ತಾ ಇದೆ, ಎಷ್ಟು ಅಂತರವನ್ನು ಇನ್ನೂ ಜಾಸ್ತಿ ಆಗ್ತಾನೆ ಇರುವಂಥದ್ದು. ಸೊ ಇದು ಚಾಲೆಂಜ್ ಆಗಿರುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತೆ ಕ್ರಮ ವಹಿಸಿದ್ರು ಕೂಡ ಬಿಡೋದೇ ಕುಸಿದು ಬಿದ್ದರೆ ಅಧಿಕಾರಿಗಳೇ ಆಗಿರ್ಬೋದು ಅಥವಾ ಯಂತ್ರಗಳಾದರೂ ಏನು ಮಾಡ್ಬೋದು. ಸೊ ಹೀಗಾಗಿ ಜೀವ ಕೈಲಿಡದೆ ಒಂದು ರಕ್ಷಣಾ ಕಾರ್ಯ ನಡೀತಾ ಇರುವಂಥದ್ದು. ಒಂದು ವೇಳೆ ಈಗಿರುವಂಥ ಗುಡ್ಡದ ಜೊತೆ ಈ ಗುಡ್ಡವೇನಾದರೂ ಕುಸಿದು ಬಿದ್ದರೆ ಮತ್ತೊಂದಿಷ್ಟು ಆತಂಕಗಳು ಎದುರಾಗುವಂಥ ಸಾಧ್ಯತೆಗಳಿರುವಂಥದ್ದು. ಸದ್ಯ ನೀವೇನು ನೋಡ್ತಾ ಇದ್ದೀರಿ, ಇಲ್ಲಿ ಅಂದರೆ ಒಳಗಡೆ ಇರುವಂಥ ನೀರು ಗುಡ್ಡದ ಮುಖಾಂತರ ಹೊರ ಬರ್ತಾ ಇದೆ, ಜರಿಗಳಾಗಿ ಮಾರ್ಪಡ್ತಾ ಇದ್ದಾವೆ. ಸಹಜವಾಗಿ ಮಣ್ಣು ಹೊರ ಬರ್ತಾ ಹಿನ್ನೆಲೆಯಲ್ಲಿ ಇದು ಚಾಲೆಂಜ್ ಆಗಿರುವಂಥದ್ದು, ಮತ್ತಷ್ಟು ಆತಂಕವನ್ನು ಸೃಷ್ಟಿ ಮಾಡಿರುವಂಥದ್ದು. ಒಂದು ವೇಳೆ ಈ ಗುಡ್ಡ ವ್ಯವಸ್ಥೆ ಏನಾದರೂ ಕುಸಿದು ಬಿದ್ದರೆ ಸಂಪೂರ್ಣವಾಗಿ ರಸ್ತೆ ಬಂದಾಗುತ್ತೆ. ಹೀಗೆ ಮಾಡಿರುವಂಥ ಜಾಗದಲ್ಲೂ ಕೂಡ ಮತ್ತೆ ಮಣ್ಣು ಬೀಳುತ್ತೆ, ಮತ್ತೆ ಪುನಃ ಒಂದು ರಕ್ಷಣಾ ಕಾರ್ಯವನ್ನು ಆರಂಭಿಸಿರುವಂಥದ್ದು. ಎಕ್ಸ್ಪರ್ಟ್ಗಳನ್ನು ಕರೆಸಿದ್ದಾರೆ, ಅವರು ಕೂಡ ಬೆಳಗ್ಗೆ ಟಿಫಿನ್ ಇಲ್ಲದೆ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಇದರ ಮಧ್ಯೆ ಪ್ರಕೃತಿ ಕೂಡ ಸಪೋರ್ಟ್ ಮಾಡಿದರೆ ಮಾತ್ರ ಸಾಧ್ಯ. ಆದರೆ ಇಲ್ಲಿ ನೋಡ್ಬೋದು ದೃಶ್ಯಗಳಲ್ಲಿ, ಇದೇ ನಾನು ಮೊದಲಿನಿಂದ ನಿಮಗೆ ತೋರಿಸ್ತಾ ಇರುವಂಥದ್ದು. ನೀರು ಏನೋ ಈ ರೀತಿ ಗುಡ್ಡ ಕುಸಿತ ಹಿನ್ನೆಲೆಯಲ್ಲಿ ಒಳಗಿರುವ ನೀರು ಹೊರ ಬರ್ತಾ ಇರುವಂಥದ್ದು. ಸಹಜವಾಗಿ ಮಣ್ಣಿನ ಒಂದು ಒಳಗಡೆ ಸವಕಳಿ ಉಂಟಾಗಿ ನೀರು ಹೊರ ಬಂದ ಹಿನ್ನೆಲೆಯಲ್ಲಿ ಇದು ಕೂಡ ಆತಂಕಕ್ಕೆ ಎಡೆ ಮಾಡಿ ಕೊಟ್ಟಿರುವಂಥದ್ದು. ಇದು ಸದ್ಯ ಒಂದು ಕಾರವಾರದ ಅಂಕೋಲದ ಶಿರೂರು ಬಳಿ ಇರುವಂತಹ ಗುಡ್ಡ ಕುಸಿತ ಪ್ರಕರಣದ ಅಪ್ಡೇಟ್ಸ್. ಕ್ಯಾಮ್ರಾಮನ್ ನಾರಾಯಣಗೌಡ, ಸುನಿಲ್ ಪಾಲ್, ಪಬ್ಲಿಕ್ ಟಿವಿ, ಕಾರವಾರ. ಸೊ ಈ ಥರ ಪರಿಸ್ಥಿತಿ ಆದರೆ ಏನು ಮಾಡಬೇಕು? ಈಗ ಅದನ್ನು ಗುಡ್ಡ ಕುಸಿದೇ ಇರೋ ಹಾಗೆ ತಡೆಯೋಕ್ಕೆ ನಮ್ಮ ಕೈಲಿ ಆಗಲ್ಲ. ಹಾಗಾಗಿ ಅದು ಎನಿ ಟೈಮ್ ಏನಾದರೂ ಆಗಲಿ ಅಂತಂದ್ಬಿಟ್ಟು ಇವ್ರ ಪಾಡಿಗೆ ಇವರು ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸದ್ಯಕ್ಕಂತೂ ಪರಿಸ್ಥಿತಿ ಇದಕ್ಕಿಂತ ವಿಭಿನ್ನವಾಗಿ ಏನಿಲ್ಲ. ಭಾರೀ ಮಳೆಯಿಂದಾಗಿ ಈ ಸರ್ತಿ ಉತ್ತರ ಕನ್ನಡ ನಲುಗಿ ಹೋಗಿದೆ. ಭಾರೀ ಮಳೆಯಿಂದ ಎಲ್ಲ ಕಡೆನೂ ಪ್ರವಾಹ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಡ್ರೋನ್ ವಿಜುವಲ್ಸ್. ಇದನ್ನು ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಏನು ಕಾಣ್ತಾ ಇದೆ ಅಂದರೆ, ಒಂದು ನೀರು, ಮರ ನೀರು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಂದರೆ ಅಲ್ಲಿಗೆ ಮನೆಗಳು ಕಾಣ್ತಿಲ್ಲ, ಜಮೀನುಗಳು ಕಾಣ್ತಾ ಇಲ್ಲ, ಬೇರೆ ಯಾವ ಪ್ರದೇಶಗಳು ಕಾಣ್ತಾ ಇಲ್ಲ. ಎಲ್ಲಿ ನೋಡಿದರೂ ನೀರು ನೀರು ನೀರು. ಮಳೆ ನದಿಯಿಂದ ನೀರು ಹರಿದು ಈ ಥರ ಪ್ರವಾಹ ಉಂಟಾಗಿ ಹೀಗಾಗಿದೆ. ನೋಡಿ, ಮೈ ನಡುಕ ಬರುತ್ತೆ ಈ ಥರ ಜಾಗ ನೋಡಿದ್ರೆ. ಜನರೆಲ್ಲಿ, ಮನೆಗಳಲ್ಲಿ ಏನೂ ಕಾಣ್ತಾ ಇಲ್ಲ, ಬರೀ ನೀರು ಮತ್ತು ಮರಗಳು. ಇದು ಈ ಬಾರಿಯ ಮಳೆಗಾಲದ ಪರಿಣಾಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉಂಟಾಗಿರ್ತಕ್ಕಂಥ ಪರಿಸ್ಥಿತಿ.